ಅಲ್ಲಿ ನೋಡಿ ಆ ಗಗನ ಮಾರ್ಗದಲ್ಲಿ ಸುಂದರವಾದ ವಿಮಾನಗಳಲ್ಲಿ ಅನೇಕ ಗಂಧರ್ವ ನಾರಿಯರು ಹೇಗೆ ಕಿನ್ನರ ಗೀತ ಆಡುತ್ತಾ ಸಾಲು ಸಾಲಾಗಿ ಹೋಗುತ್ತಿರುವರು. ನೀನು ನೋಡು ಗೌರಿ, ಆ ಸಂಭ್ರಮವನ್ನು ನೋಡುವ ಅಗತ್ಯ ನನಗಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬೆಳಗಿನ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪ ರಚಿಸುವನು ನನ್ನ ತಂದೆ ದಕ್ಷದೇವನು. ಆತನ ಮಗಳು ನಾನಲ್ಲವೇ ಶಂಕರ? ಆ ದಾರಿಗೆ ತಿಳಿದಿದೆ ನೀನು ದಕ್ಷ ದೇವನ ಮಗಳೆಂದು. ನಾನು ದಕ್ಷದೇವನ ಮಗಳಾಗದಿದ್ದರೆ ನನಗೆಲ್ಲಿಂದ ಬಂತು ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನ್ನ ನೀನು ದಕ್ಷ ದೇವನಿಗೆ ಮಗಳಾಗಿದ್ದರೆ ಕರೆ ಸುದ್ದಿ ಜನ ನಿಮ್ಮಪ್ಪ ದಕ್ಷ ದೇವ ನಿನ್ನನ್ನು. ಹಾಗಾದರೆ ನಾನು ದಕ್ಷ ದೇವನ ಮಗಳಲ್ಲವೇ ಸ್ವಾಮಿ? ನೀವು ನನ್ನ ತಂದೆ ಜಾಮಾತನಲ್ಲವೇ? ಅದಾ ಮಂಗಳ, ಆ ನಿನ್ನ ತಂದೆ ದಕ್ಷ ದೇವನಿಗೆ ನೀನು ಮಗಳು ಅಲ್ಲ, ನಾನು ಜಾಮಾತನು. ನನಗಿರುವ ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ತರಿಸಿಕೊಳ್ಳದೆ ಹೋಗಬೇಕೆಂದು ನೀವು ನನಗೆ ಹೇಳಿದ್ರಲ್ಲವೇನು? ಹೌದು, ಅವನೋರ್ವ ರಾಜಸಿಂದ ಕೂಡಿದ ಅಹಂಕಾರಿ. ಕಾಡಿನಲ್ಲಿ ವಾಸ ಮಾಡುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಒತ್ತದಲ್ಲಿ ವಾಸ ಮಾಡುವ ವಿಷ ಸರ್ಪಗಳಿಗುಂಟು ಶಾಂತಿ. ಆದರೆ ನಿನ್ನ ತಂದೆ ದಕ್ಷ ದೇವನಿಗಿಲ್ಲ ನಮ್ಮಲ್ಲಿ ಶಾಂತಿ. ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡುವ ಸಂಭವ ಉಂಟು, ಮಾತನಾಡಿದೆನು. ಕರೆಯುತ್ತಿದೆ ಮತ್ತೊಂದು ನನ್ನ ಮನಸ್ಸು ದಕ್ಷ ಲೋಕದ ಕಡೆ ಸೆಳೆಯುತ್ತಿರುವುದು. ಅದು ಗೀತೆ ಅಲ್ಲ, ನಿನ್ನ ಆತ್ಮವನ್ನು ಸುತ್ತಿಗಟ್ಟಿ ಎಳೆಯುತ್ತಿರುವ ಕಾಲ ಪಾಸ. ಯಾವ ಪಾಶವಾದರೆ? ತಂದೆ ಮನೆ ಎಂದರೆ ಚಿಕ್ಕದುಳದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನನ್ನ ಅಪ್ಪನ ಮನೆಗೆ ಹೋಗಲೇಬೇಕು. ಅಡಬೇಡ ಸತಿ.